ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಖುದಾ ಕೆ ಘರ್ ದೂರ್ ಹೇ ದೇರ್ ಹೇ ಲೇಕಿನ್ ಅಂಧೇರ್ ನಹಿ ಅನ್ನೋ ಮಾತೊಂದಿದೆ. ಅಲ್ಲಿ ಕತ್ತಲೆ ಮಾತ್ರ ಅಲ್ಲ, ಈರ್ಷ್ಯೆ, ಸ್ವಜನ ಪಕ್ಷಪಾತಗಳು ಕೂಡ ಅಲ್ಲಿರೋದಿಲ್ಲ. ಹಾಗೆ ಆ ಗ್ರೇಟ್ ಗಾಡು ಏನನ್ನು ತನ್ನ ಹತ್ರ ಇಟ್ಕೊಳ್ಳೋದು ಇಲ್ಲ, ಜಸ್ಟ್ ಸ್ಟಾಕ್ ಇರಬೇಕು ಅಷ್ಟೇ, ಕೊಡ್ತಾ ಹೋಗ್ತಾ ಇರ್ತಾನೆ. ಈಗ ಮತ್ತೆ ಸ್ಟಾಕ್ ಬಂದಿದೆ ಅನ್ನಿಸ್ತಾ ಇದೆ. ಪಾಕಿಸ್ತಾನದಲ್ಲಿ ತನ್ನ ಪ್ರೀತಿ ಪಾತ್ರರನ್ನು ಒಬ್ಬರ ಹಿಂದೊಬ್ಬರಂತೆ ಕರೆಸ್ಕೊಳ್ತಾ ಇದ್ದಾನೆ. ಮೊನ್ನೆ ಲಷ್ಕರ್ ಎ ತೈಬಾ ಉಗ್ರನನ್ನು ಕರೆಸ್ಕೊಂಡ, ಅದರ ಬೆನ್ನಲ್ಲೇ ಜೈಷ್ ಇ ಮೊಹಮ್ಮದ್ ಉಗ್ರನನ್ನು ಕರೆಸ್ಕೊಂಡ. ಹೀಗೆ ಅವರಿಬ್ಬರಿಗೂ ಕೊಟ್ಟು ಹಿಜ್ಬುಲ್ ಮುಜಾಹಿದೀನ್ಗೆ ಕೊಡದೇ ಇದ್ರೆ ಅವನಿದಾನ್ ನೋಡಿ, ಹಿಜ್ಬುಲ್ ಮುಜಾಹಿದೀನ್ ನಾಯಕ ಸೈಯದ್ ಸಲಾದೀನು, ಅವನು ಬೇಜಾರು ಮಾಡ್ಕೊಂಡು ಬಿಡ್ತಾನೆ. ಹಿಂಗಾಗಿ ಈ ಬಾರಿ ಒಂದು ಟಿಕೆಟ್ ಅನ್ನ ಹಿಜ್ಬುಲ್ಗೆ ಕೂಡ ಕಳುಹಿಸಿ ಕೊಡಲಾಗಿದೆ. ಅಲ್ಲಿ ಕಾಶ್ಮೀರದ ಉಗ್ರ ಪಡೆಯನ್ನ ನೋಡ್ಕೊಳ್ತಾ ಇದ್ದ, ಈ ಹಿಂದೆ ಕಾಶ್ಮೀರದಲ್ಲಿ ಕೆಲಸ ಮಾಡಿ ಈಗ ಇಸ್ಲಾಮಾಬಾದ್ ಅಲ್ಲಿ ಕೂತಿರುವ ಹಿಜ್ಬುಲ್ ಕಮಾಂಡರ್ ಅಹಮದ್ ಸಜಾದ್ ಇಸ್ಲಾಮಾಬಾದ್ ಅಲ್ಲಿ ನಿಗೂಢವಾಗಿ ಸಾವಿಗೀಡಾಗಿದ್ದಾನೆ. ಅಪರಿಚಿತ ಬಂದೂಕುದಾರಿಗಳೇ ಅವನನ್ನ ಹೊಡೆದು ಕೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದುವರೆಗೆ ಅವನಿಗೆ ಟಿಕೆಟ್ 72 ಇಶ್ಯೂ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆಯೇ ಹೊರತು ಯಾರು ಹೇಗೆ ಅನ್ನೋ ಮಾಹಿತಿ ಇನ್ನೂ ಕೂಡ ಹೊರಗೆ ಬಂದಿಲ್ಲ. ಗೆಳೆಯರ, ಇತ್ತೀಚೆಗಷ್ಟೇ ಲಷ್ಕರ್ನ ಉಗ್ರ ಶೇಖ್ ಯೂಸುಫ್ ಆಫ್ರಿದಿಯನ್ನ ಖೈಬರ್ ಪಖ್ತೂನ್ಖ್ವಾದಲ್ಲಿ ನಡು ರಸ್ತೆಯಲ್ಲಿ ಹೊಡೆದು ಕೊಲ್ಲಲಾಯಿತು. ಹಿಂದಿನ ಟಿಕೆಟ್ ಕಾರ್ಯಕ್ರಮಗಳಿಗೂ ಈ ಯೂಸುಫ್ಗೆ ಟಿಕೆಟ್ ಕೊಟ್ಟಿದ್ದಕ್ಕೂ ಒಂದು ವ್ಯತ್ಯಾಸ ಇತ್ತು. ಅದೇನು ಅಂದ್ರೆ, ಹಿಂದೆಲ್ಲ ಯಾರೋ ಬರ್ತಾ ಇದ್ರು, ಸಣ್ಣ ವೆಪನ್ನು ಅಂದ್ರೆ ಪಿಸ್ತೂಲೋ ಅಥವಾ ರಿವಲ್ವಾರೋ ಹೊರಗೆ ತೆಗಿತಾ ಇದ್ರು, ಟ್ಯೂಮ್ 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 ಅಂತ 3 ಗುಂಡು ಹಾರಿಸ್ತಾ ಇದ್ರು. ಅಲ್ಲಿಂದ ಬಂದಷ್ಟೇ ವೇಗವಾಗಿ ಹೊರಟು ಹೋಗ್ತಾ ಇದ್ರು. ಹಾಗೆ ಬಂದವರು ಮುಖಕ್ಕೆ ಮಾಸ್ಕು ಹಾಕ್ಕೊಂಡಿರ್ತಾ ಇದ್ರು. ಆದರೆ ಯೂಸುಫ್ ಪ್ರಕರಣದಲ್ಲಿ ಹಾಗಾಗಲಿಲ್ಲ. ಬಂದವರು ಸಣ್ಣ ವೆಪನ್ ಅಲ್ಲ, ಬದಲಿಗೆ SLR ಥರದ ರೈಫಲನ್ನು ತಂದಿದ್ರು. ಅವನು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಷ್ಟು ಅವನ ಮೈಗೆ ಗುಂಡುಗಳನ್ನು ನುಗ್ಗಿಸಿದ್ರು. ಆ ನಂತರ ಬಂದಷ್ಟೇ ವೇಗವಾಗಿ ಅವರಲ್ಲಿಂದ ಮಾಯ ಕೂಡ ಆದರು. ಆದರೆ ಅವರು ಯಾರು, ಯಾಕೆ, ಖೈಬರ್ ಪೊಲೀಸರಿಗೆ ಇನ್ನೂ ಗೊತ್ತಾಗಿಲ್ಲ. ಅವರು ಆಸ್ತಿ, ಹಣ, ಹೆಣ್ಣು ಎಲ್ಲ ಆ್ಯಂಗಲಲ್ಲೂ ತನಿಖೆ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನೇ ಇರಲಿ, ಅವನ ಪುಣ್ಯದು ಕೊಡ ತುಂಬಿತ್ತು. ಹೀಗಾಗಿ ಟೂರ್ 72ಗೆ ಅವನಿಗೆ ಟಿಕೆಟ್ ಸಿಕ್ತು. ಯೂಸುಫ್ ಲಷ್ಕರ್ ಎ ತೈಬಾಗೆ ಸೇರಿದ್ದವನು. ಗೆಳೆಯರೆ, ಯಾವನು ಗಾಜಿ ಇರ್ತಾನೆ, ಯಾರು ಕಾಫಿರರನ್ನ ಹತ್ಯೆ ಮಾಡ್ತಾನೆ, ಅವನಿಗೆ ಜನ್ನತ್ ಸಿಗುತ್ತೆ. ಅಲ್ಲಿ 130 ಅಡಿ ಎತ್ತರದ 72 ಮಂದಿ ಹೂರುಗಳು ಸಿಗುತ್ತವೆ. ತಿನ್ನೋಷ್ಟು ಬಿರಿಯಾನಿ ಕೊಟ್ಟು ಆಮೇಲೆ ಹೂರುಗಳ ಹತ್ರ ಬಿಡ್ತಾರೆ ಅನ್ನೋದು ಇಷ್ಟು ದಿನ ಸೀನಿಯರ್ ಉಗ್ರರು ಟ್ರೈನಿ ಉಗ್ರರಿಗೆ ಹೇಳ್ತಾ ಬರ್ತಾ ಇದ್ದ ಮಾತು. ಪ್ರತಿ ಬಾರಿ ಹೆಗಲಿಗೆ ಬಂದೂಕ್ ಹಾಕೊಳ್ಳುವಾಗ್ಲೂ, ಮೈಗೆ ಬಾಂಬ್ ಕಟ್ಕೊಳ್ಳುವಾಗ್ಲೂ, ನಿನ್ನ ಈ ದೇಹ ಛಿದ್ರವಾದ ಮೇಲೆ ನಿನಗೆ ಜನ್ನತ್ತಲ್ಲಿ 72 ಮಂದಿ ಹೂರುಗಳು ಸಿಗುತ್ತಾರೆ ಅಂತಲೇ ಹೇಳ್ತಾ ಇರ್ತಾರೆ. ಅರೆ, ದೇಹನೇ ಛಿದ್ರ ಆದ್ಮೇಲೆ 72 ಇದ್ರೇನು, 720 ಇದ್ರೇನು, ಅಲ್ಲಿ ಪ್ರಶ್ನೆ ಕೇಳೋ ಹಂಗಿಲ್ಲ. ಇನ್ನು ಸಾಯೋ ಎಲ್ಲ ಗಾಜಿಗಳಿಗೆ ಹೂರು ಸಿಗಬೇಕಲ್ವಾ? ಅವನು ಲಷ್ಕರ್ ಆಗಿರ್ಲಿ, ಜೈಷ್ ಆಗಿರ್ಲಿ ಅಥವಾ ಹಿಜ್ಬುಲ್ಲಾ ಆಗಿರ್ಲಿ, ಹೂರ್ ಈಸ್ ಹೂರ್ ಸಿಗಲೇಬೇಕಪ್ಪ. ಲಷ್ಕರ್ ಕೊಟ್ಟು ಇನ್ಯಾರಿಗೂ ಕೊಡ್ಲಿಲ್ಲ ಅಂದ್ರೆ ಪಾರ್ಶಿಯಾಲಿಟಿ ಮಾಡಿದ ಹಾಗಾಗುತ್ತೆ. ಖುದಾ ಕೆ ಘರ್ ಮೇ ಜನಾಬ್ದಾರಿ ತರಫ್ದಾರಿ ನಹಿ ಹೈ. ಸೊ ಲಷ್ಕರ್ಗೆ ಟಿಕೆಟ್ ಸಿಕ್ಕ ಬೆನ್ನಲ್ಲೇ ಜೈಷ್ ಎ ಮೊಹಮ್ಮದ್ನ ಹಿರಿಯ ಕಮಾಂಡರ್ ಮೌಲಾನಾ ಸಲ್ಮಾನ್ ಅಜರ್ ಮೇಲೆ ದೇವದೂತರ ಕಣ್ಣು ಬಿತ್ತು. ಈ ಮೌಲಾನಾ ಸಲ್ಮಾನ್ ಅಜರ್ ಅನ್ನೋನು ಜೈಷ್ನ ಸಂಸ್ಥಾಪಕ ಮಸೂದ್ ಅಜರ್ನ ಹತ್ತಿರದ ಸಂಬಂಧಿ ಕೂಡ. ಗೆಳೆಯರ, ಈ ಜೈಷ್ ಅನ್ನೋದು 2000ರಲ್ಲಿ ಸ್ಥಾಪನೆ ಆಗುತ್ತೆ. ಅದಕ್ಕೂ ಮೊದಲು ಈ ಮೌಲಾನಾ ಮಸೂದ್ ಅಜರ್ ಹರ್ಕತುಲ್ ಅನ್ಸಾರ್ ಜೊತೆ ಗುರುತಿಸ್ಕೊಂಡಿದ್ದ. ಅವನು ಮೂಲತಃ ಪಾಕಿಸ್ತಾನದ ಪಂಜಾಬಲ್ಲಿನ ಬಹವಲ್ಪುರದವನು. ಅಲ್ಲಿ ಕೋಳಿ ಸಾಕ್ತಾ ಮಸೀದಿಯೊಂದರಲ್ಲಿ ನಮಾಜ್ ಮಾಡಿಸ್ತಾ ಇದ್ದ ಮೌಲ್ವಿಯೊಬ್ಬನ ಮಗ. ಮುಂದೆ ಇವನೂ ಮೌಲ್ವಿ ಆಗ್ತಾನೆ. ಆನಂತರ ಉಗ್ರ ಸಂಘಟನೆಗಳ ಸಂಪರ್ಕಕ್ಕೆ ಬರ್ತಾನೆ. ಮಾತು ಜಾಸ್ತಿ ಆಡ್ತಿದ್ದ, ಜೋರಾಗಿ ಆಡ್ತಿದ್ದ. ಹೀಗಾಗಿ ಕಟ್ಟರ್ ಪ್ರವಚನಕಾರ ಅನ್ನಿಸ್ಕೊಂಡ. ಭಾರತದ ವಿರುದ್ಧ ಉಗ್ರ ಸಂಘಟನೆಗಳಿಗಾಗಿ ಕೆಲಸ ಮಾಡಿದ್ರೆ ಹಣ ಸಿಗುತ್ತೆ ಅನ್ನೋದು ಅರ್ಥ ಆದ್ಮೇಲೆ ಹರ್ಕತುಲ್ ಅನ್ಸಾರ್ ಸೇರ್ಕೊಂಡ. 90ರ ದಶಕದಲ್ಲಿ ಕಾಶ್ಮೀರದ ದೊಡ್ಡ ಮಟ್ಟದ ಪ್ರತ್ಯೇಕತಾವಾದಿ ಹೋರಾಟಗಳು, ಭಯೋತ್ಪಾದಕ ಸಂಘಟನೆಗಳ ಅಬ್ಬರಗಳು ಇದ್ವು. ಅವತ್ತಿಗೆ ಹರ್ಕತುಲ್ ಅನ್ಸಾರ್ ಮತ್ತು ಹರ್ಕತುಲ್ ಮುಜಾಹಿದೀನ್ ಅನ್ನೋ 2 ಸಂಘಟನೆಗಳು ಕಾಶ್ಮೀರದಲ್ಲಿ ಕಿತ್ತಾಡ್ಕತಾ ಇದ್ವು. ಅವೆರಡನ್ನ ಒಂದು ಮಾಡೋದಿಕ್ಕೆ ಅಂತ ನಕಲಿ ದಾಖಲೆಗಳನ್ನು ಇಟ್ಕೊಂಡು ಕಾಶ್ಮೀರಕ್ಕೆ ಬಂದ ಈ ಮಸೂದ್ ಅಜರ್ನನ್ನ ಇಲ್ಲಿ ಬಂಧಿಸಲಾಯಿತು. ಆನಂತರ ಇವನ ಬಿಡುಗಡೆಗಾಗಿ ಉಗ್ರರು ವಿದೇಶಿ ಪ್ರವಾಸಿಗರನ್ನು ಅಪಹರಿಸಿ ಭಾರತದ ಮೇಲೆ ವಿದೇಶಗಳ ಒತ್ತಡ ತರೋ ಪ್ರಯತ್ನವನ್ನು ಮಾಡಿದ್ವು. ಆದರೆ ಅದು ಫಲ ಕೊಡಲಿಲ್ಲ. ಕಡೆಗೆ ಭಾರತದ ವಿಮಾನವನ್ನು ಅಪಹರಿಸಿ ಮಸೂದ್ ಅಜರ್ ಸೇರಿದಂತೆ ಇನ್ನಿತರ ಭಯೋತ್ಪಾದಕರನ್ನು ಬಿಡುಗಡೆ ಮಾಡಿಸಿಕೊಳ್ಳಾಯಿತು. ಅದೊಂದು ದೊಡ್ಡ ಕಥೆ. ಈ ಬಿಡುಗಡೆಯ ಹಿಂದೆ ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ಗಳಿದ್ವು. ಯಾಕೆಂದ್ರೆ ಅಪಹರಣಕ್ಕೀಡಾದ ವಿಮಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ದೊಡ್ಡ ಉದ್ಯಮಿಯೊಬ್ಬ ಇದ್ದ. ನೀವು ಇತ್ತೀಚೆಗೆ ಭಾರತದ ಬಗ್ಗೆ ಬರ್ತಾ ಇದ್ದ ಕೋಟಾ ನೋಟುಗಳ ಬಗ್ಗೆ ಕೇಳುವಾಗ ಡೆಲಾರು ಅನ್ನೋ ಕಂಪನಿಯ ಬಗ್ಗೆ ಕೇಳಿರ್ತೀರಿ ಅಲ್ವೇ?
ಪಾಕಿಸ್ತಾನಕ್ಕೆ, ಭಾರತಕ್ಕೆ ಹಾಗೆ ಜಗತ್ತಿನ ನಾನಾ ದೇಶಗಳಿಗೆ ಕರೆನ್ಸಿ ಪ್ರಿಂಟ್ ಮಾಡೋದಕ್ಕೆ ಪೇಪರ್ ಅನ್ನು ಒದಗಿಸ್ತಾ ಇದ್ದ ಕಂಪನಿ ಡೆಲಾರು. ಅದರ ಮುಖ್ಯಸ್ಥ ಅವತ್ತು ಆ ಅಪಹರಣಕ್ಕೀಡಾದ ವಿಮಾನದಲ್ಲಿ ಕೂತಿದ್ದ. ಹೀಗಾಗಿ ಅವನ ಸುರಕ್ಷತೆಗಾಗಿ ಉಗ್ರರನ್ನ ಬಿಡುಗಡೆ ಮಾಡೋದಕ್ಕೆ ಭಾರತದ ಮೇಲೆ ಅಮೆರಿಕ, UK, ಸ್ವಿಟ್ಜರ್ಲ್ಯಾಂಡ್, ಯುರೋಪಿನ ಇನ್ನೂ ಒಂದಷ್ಟು ದೇಶಗಳು ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ವು. ಅಂತಿಮವಾಗಿ ಉಗ್ರರನ್ನ ಬಿಡುಗಡೆ ಮಾಡಬೇಕಾಗಿ ಬಂತು. ಆದ್ರೆ ಅದನ್ನ ಭಾರತದ ಅವತ್ತಿನ ಸರ್ಕಾರ ಹೇಳಿಕೊಳ್ಳೋದಿಕ್ಕೆ ಹೋಗಲಿಲ್ಲ. ವಿಮಾನದಲ್ಲಿದ್ದ ಪ್ರಯಾಣಿಕರ ಸುರಕ್ಷತೆಗಾಗಿ ಉಗ್ರರನ್ನ ಬಿಡುಗಡೆ ಮಾಡಬೇಕಾಯ್ತು ಅಂತ ಮಾತ್ರ ಹೇಳಲಾಯಿತು. ಇರ್ಲಿ, ಸರ್ಕಾರಗಳು ಸುಳ್ಳುಗಳನ್ನ ಹೇಳ್ತಲೇ ಇರುತ್ತವೆ. ಆದರೆ ಹಾಗೆ ಬಿಡುಗಡೆ ಆದವನು ಜೈಷ್ ಇ ಮೊಹಮ್ಮದ್ ಅನ್ನು ಸ್ಥಾಪನೆ ಮಾಡಿಕೊಂಡ. ಸೊ ಜೈಷ್ ಸ್ಥಾಪನೆಗೆ ಯಾರು ಕಾರಣ ಆದರು ಅಂದರೆ ಸ್ವಿಸ್ ಮತ್ತು ಅಮೆರಿಕಾಗಳು ಅಂತ ಹೇಳೋದರಲ್ಲಿ ತಪ್ಪೇನಿಲ್ಲ. ಆ ನಂತರ 2001ರಲ್ಲಿ ಭಾರತದ ಪಾರ್ಲಿಮೆಂಟ್ ಮೇಲೆ ದಾಳಿ ಆಯಿತು ನೋಡಿ. ಅದರ ಹಿಂದಿದ್ದದ್ದು ಕೂಡ ಇದೇ ಜೈಷ್ ಇ ಮೊಹಮ್ಮದ್. 2019ರಲ್ಲಿ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ಅದು ಕೂಡ ಜೈಷ್ ಮಾಡಿದ್ದೆ. ಭಾರತದಲ್ಲಿ ಜೈಷ್ ಎ ಮೊಹಮ್ಮದ್ ಯಾವೆಲ್ಲ ದಾಳಿಗಳನ್ನು ಇದುವರೆಗೆ ಮಾಡಿದೆಯೋ ಅದರಲ್ಲಿ ಬಹುಪಾಲು ದಾಳಿಗಳ ಹಿಂದೆ ಈ ಸಲ್ಮಾನ್ ಅಜರ್ ಇದ್ದ ಅಂತ ಹೇಳಲಾಗುತ್ತೆ. ಅವನು ಬಹವಲ್ಪುರದಲ್ಲೇ ಇದ್ದ. ಅಲ್ಲಿನ ಮರ್ಕಾಜ್ ಮೇಲೆ ಭಾರತ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ದಾಳಿ ಮಾಡಿದಾಗ ಇವನು ಕೂಡ ಹೋಗ್ಬಿಡ್ಬೇಕಾಗಿತ್ತು. ಆದ್ರೆ ಜಸ್ಟ್ ಮಿಸ್ ಆದ. ಬಹುಶಃ ಸ್ಟಾಕ್ ಅವತ್ತಿರ್ಲಿಲ್ವೋ ಏನೋ. ಇನ್ನು ಮೊನ್ನೆ ಬಹವಲ್ಪುರದಲ್ಲೇ ಎಲ್ಲಿಗೋ ಹೋಗ್ತಾ ಇದ್ದ. ಅಪರಿಚಿತ ವಾಹನ ಒಂದು ಬಂತು, ಡಿಕ್ಕಿ ಹೊಡಿತು. ಆಮೇಲೆ ಅದು ಅಲ್ಲಿ ನಿಲ್ಲಿಲ್ಲ, ಹೊರಟು ಹೋಯ್ತು. ಯಾವ ವಾಹನ, ಯಾರ ವಾಹನ, ಎಲ್ಲಿಂದ ಬಂತು, ಇವನಿಗೆ ಯಾಕೆ ಡಿಕ್ಕಿ ಹೊಡಿತು, ಗೊತ್ತಿಲ್ಲ. ಅದು ದೈವ ರಹಸ್ಯ, ಅದನ್ನ ಕೇಳಲೂಬಾರದು. ಅಲ್ಲಿ ಅಪಘಾತ ಆಯ್ತು ಅಷ್ಟೇ. ಸಲ್ಮಾನ್ ಅಜರ್ ಕ್ಷಣ ಕೂಡ ತಡ ಮಾಡದೆ ಹೂರುಗಳನ್ನ ಹುಡುಕೊಂಡು ಹೊರಟೇ ಹೋದ. ಅಲ್ಲಿಗೆ ಲಷ್ಕರ್ಗೆ ಮಾತ್ರ ಸಿಗ್ತಾ ಇದೆ ಅನ್ನೋ ಆರೋಪ, ಜವಾಬ್ದಾರಿ ಅಂದ್ರೆ ಪಾರ್ಶಿಯಾಲಿಟಿಯ ಆರೋಪದಿಂದ ದೇವರು ಕೂಡ ಬಚಾವಾದಂಗಾಯ್ತು. ಇಷ್ಟಾದ್ರೂ ದೇವ್ರಿಗೆ ಸಮಾಧಾನ ಇಲ್ಲ. ಲಷ್ಕರ್ ಆಯ್ತು, ಜೈಷ್ ಆಯ್ತು, ಇನ್ನೂ ಒಂದಿದೆಯಲ್ಲ ಹಿಜ್ಬುಲ್ ಮುಜಾಹಿದೀನ್, ಸೈಯದ್ ಸಲಾದೀನ್ನ ಸಂಘಟನೆ, ಅವ್ರ ತಂಡಕ್ಕೂ ಒಂದು ಸಮಾಧಾನಕರ ಬಹುಮಾನ ಕೊಡಬೇಕಲ್ಲ. ಸೊ ಹಿಜ್ಬುಲ್ನ ಸೀನಿಯರ್ ಕಮಾಂಡರ್ ಮೊಹಮ್ಮದ್ ಸಜ್ಜಾದ್ಗೆ ಈಗ ಲಾಟರಿ ಹೊಡೆದಿದೆ. ಈ ಸಜ್ಜಾದ್ ಮೂಲತಃ ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯವನು. ಇಲ್ಲಿ ಉಗ್ರವಾದ ತೀವ್ರವಾಗಿದ್ದ ದಿನಗಳಲ್ಲಿ ಒಂದಷ್ಟು ದಿನ ಕಾಶ್ಮೀರದಲ್ಲಿ ಕೆಲಸ ಮಾಡಿದ್ದ. ಆ ನಂತರ ಹಾಗೆ ಗಡಿ ದಾಟಿ ಪಾಕಿಸ್ತಾನಕ್ಕೆ ಹೋದ. ಆಮೇಲೆ ವಾಪಸ್ಸು ಬರಬೇಕು ಅಂತ ಅವನಿಗೂ ಅನ್ನಿಸ್ಲಿಲ್ಲ. ಇಸ್ಲಾಮಾಬಾದಲ್ಲಿ ನೆಲೆ ನಿಂತ. ಅಲ್ಲಿಂದಲೇ ಕಾಶ್ಮೀರದ ಕಾಂಟ್ಯಾಕ್ಟ್ಗಳನ್ನು ಬೆಳೆಸ್ಕೊಂಡ. ಇಲ್ಲಿ ರಿಕ್ರೂಟ್ಮೆಂಟು, ಆಪರೇಷನ್ಗಳನ್ನು ಮಾಡಿಸ್ತಾ ಇದ್ದ. ಸೈಯದ್ ಸಲಾದೀನ್ಗೆ ಅತ್ಯಂತ ಆಪ್ತ ಅಂತ ಕೂಡ ಗುರುತಿಸ್ಕೊಂಡಿದ್ದ. ಕಾಶ್ಮೀರದ ಸಾಕಷ್ಟು ಕಾರ್ಯಾಚರಣೆಗಳ ಸಂದರ್ಭದಲ್ಲಿ ಆನ್ ಗ್ರೌಂಡ್ ವರ್ಕರ್ಸ್ನ ಸಪೋರ್ಟ್ ಅನ್ನ ಇವನು ಸಂಘಟನೆಗೆ ಸಾಕಷ್ಟು ಬಾರಿ ಕೊಡಿಸಿದ್ದ. ಉಗ್ರರಿಗೆ ಬೇಕಾದ ಲಾಜಿಸ್ಟಿಕ್ಸ್ ನಿಂದ ಹಿಡಿದು ಸಾಕಷ್ಟು ಸಹಾಯಗಳು ಭಾರತದಲ್ಲಿ ಸಿಗೋ ಹಾಗೆ ಮಾಡ್ತಾ ಇದ್ದ. ಇಷ್ಟೆಲ್ಲ ಮಾಡ್ತಾ ಇದ್ದವನ ಮೇಲೆ ದಯಾಮಯನ ಕಣ್ಣು ಬೀಳ್ಬೇಕಲ್ವೇ. ಅದರಲ್ಲೂ ಕಾಫಿರರನ್ನ ಕೊಲ್ಲೋದಿಕ್ಕೆ ಕಿಲ್ಲಿಂಗ್ ಮಿಷನ್ಗಳನ್ನ ಸಿದ್ಧ ಮಾಡ್ತಾ ಇದ್ದವನು ಈ ಸಜ್ಜಾದ್. ಹೀಗಾಗಿ ಅವನ ಮೇಲೆ ಕೂಡ ದೇವರಿಗೆ ಪ್ಯಾರ್ ಆಗಿದೆ. ಇವನು ಹೋರಿಫೈ ಆಗಿದ್ದಾನೆ. ಗೆಳೆಯರೆ, ಇಸ್ಲಾಮಾಬಾದ್ ಪಾಕಿಸ್ತಾನದ ರಾಜಧಾನಿ. ಅಲ್ಲಿ ಇವನಿರ್ತಾ ಇದ್ದ. ಅಲ್ಲಿಗೇನೆ ದೇವದೂತರು ಹುಡುಕೊಂಡು ಹೋಗಿದ್ದಾರೆ. ಅವನು ಎಲ್ಲಿದ್ನೋ ಅಲ್ಲೇ ಹೂರ್ ಟಿಕೆಟ್ ಹರಿದಿದ್ದಾರೆ. ಅಲ್ಲಿಗೆ ಇವನು ಕೂಡ ಟೀಮ್ 72 ಸೇರ್ಕೊಂಡಿದ್ದಾನೆ. ಈ ವಾರದಲ್ಲೇ ಎಷ್ಟೊಂದು ಡೋರ್ ಡೆಲಿವರಿ ಆಗಿವೆ ನೋಡಿ. ಸ್ಟಾಕ್ ಚೆನ್ನಾಗೇ ಬಂದಿರಬೇಕು. ಆದರೂ ಆ ದೇವದೂತರು ಚೆನ್ನಾಗಿರಲಿ, ಅವ್ರ ಕೆಲಸ ಹಿಂಗೆ ಮುಂದುವರಿತಾ ಹೋಗಲಿ. ಇದು ಗೆಳೆಯರೆ, ಮತ್ತೆರಡು ಟಿಕೆಟ್ಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.